ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಪಿಂಚಣಿದಾರರಿಗೆ ಯಾರು ಪಿಂಚಣಿ ಹಣ ಪಡಿತಾ ಇದ್ದಾರೋ ಅಂಥವ್ರೆಲ್ರಿಗೂ ಕೂಡ ರಾಜ್ಯ ಸರ್ಕಾರದ ಕಡೆಯಿಂದ ಮಾರ್ಚ್ ಮತ್ತು ಏಪ್ರಿಲ್ 2 ತಿಂಗಳ ಪಿಂಚಣಿ ಹಣವನ್ನು ಒಟ್ಟಿಗೆ ಹಾಕ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಬಂದಿದೆ. ಸೊ ನೀವು ನೋಡಿರ್ತೀರ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ಯೂಟ್ಯೂಬ್ ವಿಡಿಯೋಗಳಲ್ಲಿ ಇವಾಗ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳು ಪೆನ್ಷನ್ ಅಮೌಂಟ್ನ ಒಟ್ಟಿಗೆ ಹಾಕೋದ್ರ ಬಗ್ಗೆ ಮಾಹಿತಿಗಳು ಬರ್ತಾ ಇದೆ. ಹಾಗಿದ್ರೆ 2 ತಿಂಗಳ ಪಿಂಚಣಿ ಹಣ ನಮಗೆ ಬರುತ್ತಾ? ಯಾರ್ಯಾರಿಗೆ 2 ತಿಂಗಳು ಪಿಂಚಣಿ ಹಣವನ್ನು ಹಾಕ್ತಾರೆ ಮತ್ತು ಯಾವಾಗ ಹಾಕ್ತಾರೆ? ಈಗ ಆಲ್ರೆಡಿ ತುಂಬಾ ದಿನಗಳು ಸ್ಟಾರ್ಟ್ ಆಗಿದೆ. ಏಪ್ರಿಲ್ 4ನೇ ತಾರೀಕು ಬಂದಿದ್ದೀವಿ. ನಮಗೆ ಈಗ ಮಾರ್ಚ್ದು ಕೆಲವರು ಪೆಂಡಿಂಗ್ ಇದೆ, ಮತ್ತೆ ಏಪ್ರಿಲ್ದು 2 ಒಟ್ಟಿಗೆ ಹಾಕ್ಬಿಡ್ತಾರೆ ಅನ್ನೋದ್ರ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಈಗ ಮಾರ್ಚ್ ತಿಂಗಳು ಪಿಂಚಣಿ ಹಣ 4-5 ದಿನಗಳಿಂದ ಎಲ್ಲರ ಖಾತೆಗೆ ಬರೋಕೆ ಸ್ಟಾರ್ಟ್ ಆಗಿದೆ. ಇನ್ನು ಕೂಡ ಸಾವಿರಾರು ಜನ, ಲಕ್ಷಾಂತರ ಜನ ನಮಗೆ ಪಿಂಚಣಿ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ. ಸೊ ಬಾಕಿ ಉಳಿದಂತಹ 15 ಜಿಲ್ಲೆಯವರಿಗೆ ಇವತ್ತು ಪಿಂಚಣಿ ಹಣ ಜಮಾ ಆಗ್ತಿದೆ. ಆ 15 ಜಿಲ್ಲೆಯವರು ಯಾರು ಮತ್ತೆ ಯಾವ ಪಿಂಚಣಿ ಹಣ ಇಲ್ಲಿವರೆಗೂ ಕೂಡ ಜಮಾ ಆಗಿಲ್ಲ, ಎಲ್ಲಾನು ಕೂಡ ಡೀಟೇಲ್ ಆಗಿ ನಿಮಗೆ ಹೇಳ್ತೀನಿ. ಸದ್ಯಕ್ಕೆ ಪಿಂಚಣಿ ಹಣ ಮಾರ್ಚ್ ತಿಂಗಳದು ಜಮಾ ಆಗಿರೋದು 100% ಎಷ್ಟು ಸತ್ಯನೋ, ಇನ್ನು ಸ್ವಲ್ಪ ಜನಕ್ಕೆ ಇನ್ನೂ ಅಮೌಂಟ್ ಹೋಗಿಲ್ಲ. ಕೆಲವು ಜಿಲ್ಲೆಯ ಮಹಿಳೆಯರಿಗೆ ಅಥವಾ ಪುರುಷರು ಯಾರು ಅಜ್ಜಿರು ಇರ್ತಾರೋ ಅಂಥವ್ರಿಗೆ ಪಿಂಚಣಿ ಹಣ ಹೋಗಿಲ್ಲ. ಅಂಥವ್ರ ಪಿಂಚಣಿ ಯಾವಾಗ ಬರುತ್ತೆ, ಇವತ್ತು ಯಾವ್ಯಾವ ಜಿಲ್ಲೆಗೆ ಹೋಗುತ್ತೆ ಎಲ್ಲಾನು ಕೂಡ ಡೀಟೇಲ್ ಆಗಿ ಹೇಳ್ತೀನಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಸ್ಫುಲ್ ಇನ್ಫಾರ್ಮೇಷನ್ಸ್ಗಳೇ ಪಿಂಚಣಿ ಹಣದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮಸ್ಟ್ ನೀವು ನೋಡಲೇಬೇಕಾಗಿರುವಂಥ ವಿಡಿಯೋ ಇದಾಗಿರುತ್ತೆ. ಮೊದಲನೇದಾಗಿ ಪಿಂಚಣಿ ಹಣ ಯಾವ ಜಿಲ್ಲೆಯವರಿಗೆ ಇವತ್ತು ಬರುತ್ತೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ನ ಕೊಟ್ಬಿಡ್ತೀನಿ. ಈಗ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ನೀವೇ ಸುಮಾರು ಜನ ಕಮೆಂಟ್ ಮಾಡಿದ್ರಿ ಮಾರ್ಚ್ ತಿಂಗಳು ಪಿಂಚಣಿ ಹಣ ನಮಗೆ ಜಮೆ ಆಗಿದೆ ಅಂತ. ಸದ್ಯಕ್ಕೆ ಬಂದಿರುವ ಮಾಹಿತಿ ಪ್ರಕಾರ ಸಂಧ್ಯಾ ಸುರಕ್ಷೆ ಯೋಜನೆ ಹಣ ಜಮಾ ಆಗಿದೆ. ವೃದ್ಧಾಪ್ಯ ವೇತನ 600 ರೂಪಾಯಿ ಜಮಾ ಆಗಿದೆ. ಅಂಗವಿಕಲರ ಪಿಂಚಣಿ ಹಣ ಕೂಡ 800 ರೂಪಾಯಿ ನಮಗೆ ಜಮಾ ಆಗಿದೆ ಅಂತ ಸುಮಾರು ಜನ ಕಮೆಂಟ್ ಮಾಡಿದ್ದಾರೆ. ಹಾಗೆ ನಿಮಗೆ ಇನ್ನೊಂದು ನಮ್ಮ ವಿಧವಾ ವೇತನ ಏನು ಕೊಡ್ತಾರೆ 800 ರೂಪಾಯಿ, ಅದು ಕೂಡ ಜಮಾ ಆಗಿದೆ. ನನ್ನ ಲಾಸ್ಟ್ ವಿಡಿಯೋದಲ್ಲಿ ತುಂಬ ಜನ ಕಮೆಂಟ್ ಮಾಡಿದ್ದೀರಾ. ನಿಜವಾಗ್ಲೂ ನಿಮ್ಮ ರೆಸ್ಪಾನ್ಸ್ ಎಲ್ಲ ನೋಡಿ ತುಂಬಾ ಖುಷಿ ಆಯಿತು. ಇಷ್ಟು ನನಗೆ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಅಂತ. ಕೋಲಾರ 1200 ರೂಪಾಯಿ ಬಂದಿದೆ ಅಂತ ಹೇಳಿದ್ರೆ, ಬೆಳಗಾವಿಯವರು ನಮಗೆ ಬಂದಿಲ್ಲ ಅಂತ ಕಮೆಂಟ್ ಮಾಡಿದ್ದಾರೆ. ಹಾಗೆ ಇಲ್ಲೊಬ್ರು ನನಗೆ 1200 ರೂಪಾಯಿ ಬಂದಿದೆ ಅಮೌಂಟು ಅಂತ ಕಮೆಂಟ್ ಮಾಡಿದರೆ, ಅಂಗವಿಕಲರ ಮಾರ್ಚ್ ಹಣ ಬಂದಿದೆ ಅಂತ ಮತ್ತೊಬ್ಬರು ಕಮೆಂಟ್ ಮಾಡಿದ್ದಾರೆ. ನೋಡಿ, ಕೆಲವು ಕಮೆಂಟಲ್ಲಿ ನಮಗೆ ಹಣ ಬಂದಿದೆ ಅಂತ ಕಮೆಂಟ್ ಮಾಡಿದ್ರೆ, ಮತ್ತೆ ಕೆಲವರು ನಮಗೆ ಬಂದಿಲ್ಲ ಅಂತ ಹೇಳಿದ್ದಾರೆ. ಇದರಲ್ಲಿ ವಿಡೋ ಪೆನ್ಷನ್ ಏನು ಬರುತ್ತೆ ಅದು ಕೂಡ ಬಂದಿದೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ನಮಗೆ ಇಲ್ಲಿ ಇನ್ನೊಬ್ರು ಕಮೆಂಟ್ ಮಾಡಿದ್ದಾರೆ, ಮಾರ್ಚ್ ತಿಂಗಳದು ಪೆನ್ಷನ್ ಬಂದಿದೆ ಅಂತ. ತುಮಕೂರು ಅವರು ನನಗೆ ಜಸ್ಟ್ ಬಂದಿದೆ ಅಂತ ಕಮೆಂಟ್ ಮಾಡಿದ್ದಾರೆ. ಹಾಗೆ ಇಲ್ಲಿ ನನಗೆ ಮಾರ್ಚ್ ತಿಂಗಳು ಅಮೌಂಟ್ ಬಂದಿದೆ, CM ಸಿದ್ದರಾಮಯ್ಯ ಅವರಿಗೆ ಧನ್ಯವಾದಗಳು ಅಂತ ತುಂಬ ಜನ ಹೇಳಿದ್ದಾರೆ. ಇದನ್ನೆಲ್ಲ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಒಂದಷ್ಟು ಜನಕ್ಕೆ ಅಮೌಂಟು ಖಂಡಿತವಾಗ್ಲೂ ಬಂದಿಲ್ಲ ಅಂತ ಇಲ್ಲ. ಕೆಲವ್ರಿಗೆ ಇನ್ನೂ ಕೂಡ ಪಿಂಚಣಿ ಹಣ ಬರಬೇಕಾಗಿದೆ. ಸಾಕಷ್ಟು ಜನ ನಮಗೆ ಇನ್ನೂ ಕೂಡ ಪಿಂಚಣಿ ಹಣ ಬಂದಿಲ್ಲ ಅಂತ ಹೇಳಿದ್ದಾರೆ. ವಿಡೋ ಪಿನ್ಷನ್ ಏನಿದೆ, ವಿಧವಾ ವೇತನ ಅಂತೂ ಎಲ್ರಿಗೂ ಕೂಡ ಆಲ್ಮೋಸ್ಟ್ ಬಂದಿದೆ ಅಂತ ಅನ್ಸುತ್ತೆ. ಯಾಕಂದರೆ ಅವರೇ ಜಾಸ್ತಿ ಕಮೆಂಟ್ ಮಾಡಿದರು. ಮಾರ್ಚ್ ತಿಂಗಳು ಪಿಂಚಣಿ ಹಣ 1200 ರೂಪಾಯಿ ಸಂಧ್ಯಾ ಸುರಕ್ಷೆ ಯೋಜನೆದು ಕೂಡ ಬಂದಿದೆ ಅಂತ ಕಮೆಂಟ್ ಮಾಡಿದ್ದಾರೆ. ಹಾಗೆ ಅಂಗವಿಕಲರು ಪಿಂಚಣಿ ಏನು ಕೊಡ್ತಾರೆ ಅದು ಸ್ವಲ್ಪ ಜನ ಕೊಟ್ಟಿದ್ದಾರೆ, ನಮಗೆ ಸ್ವಲ್ಪ ಬಂದಿದೆ ಅಂತ ಹೇಳಿದ್ರೆ, ಮತ್ತೆ ಸ್ವಲ್ಪ ಜನ ಬಂದಿಲ್ಲ ಅಂತ ಹೇಳಿದ್ದಾರೆ. ಈಗ ನೋಡಿದ್ರೆ, ಈ ವಿಚಾರವಾಗಿ ನೋಡಿದ್ರೆ, ಇವತ್ತು ಏಪ್ರಿಲ್ 4ನೇ ತಾರೀಕು ಬಾಕಿ ಉಳಿದಂಥವರಿಗೆ ಪಿಂಚಣಿ ಹಣ ಜಮಾ ಆಗುತ್ತೆ ಅನ್ನೋ ಒಂದು ಅಪ್ಡೇಟ್ ಬಂದಿದೆ. ಅದರಲ್ಲಿ ಈ 15 ಜಿಲ್ಲೆಯವರಿಗೆ ಮುಖ್ಯವಾಗಿ ಪಿಂಚಣಿ ಹಣ ಹೋಗುತ್ತೆ ಅನ್ನೋದು ಕೂಡ ನಮಗೆ ಮಾಹಿತಿ ಸಿಕ್ಕಿದೆ. ಕೆಲವು ಯೂಟ್ಯೂಬ್ಗಳಲ್ಲಿ ನಿಮಗೆ ಹೇಳ್ತಾರೆ 15 ಜಿಲ್ಲೆಯವರು ಯಾವ್ಯಾವುದು ಅಂತ ಹೇಳ್ಬಿಟ್ಟು ಒಂದು 15 ಜಿಲ್ಲೆ ಲಿಸ್ಟ್ ಹೇಳ್ತಾರೆ. ಬೆಂಗಳೂರು ಗ್ರಾಮಾಂತರ, ನಗರ, ರಾಮನಗರ, ಉಡುಪಿ, ಬಳ್ಳಾರಿ, ದಾವಣಗೆರೆ, ಗುಲ್ಬರ್ಗ ಅಥವಾ ಗದಗ. ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಜಿಲ್ಲೆ ಇದಾವೆ, ಅದರಲ್ಲಿ ಒಂದು 10-15 ಜಿಲ್ಲೆ ಹೆಸರು ಹೇಳೋಕ್ಕಾಗಲ್ವಾ? ಸೊ 10-15 ಜಿಲ್ಲೆ ಹೆಸರು ಹೇಳೋದು ಈ ಜಿಲ್ಲೆಯವರಿಗೆ ಇವತ್ತು ಅಮೌಂಟ್ ಬರುತ್ತೆ ಅಂತ ಅವ್ರ ಮಾಹಿತಿಯನ್ನು ತಿಳಿಸ್ಕೊಟ್ಟಿರ್ತಾರೆ. ನೀವು ಅಂಥ ವಿಚಾರಗಳನ್ನ ನೋಡೇ ಇರ್ತೀರಾ. ನೋಡಿ, ಗೃಹಲಕ್ಷ್ಮಿ ಏನು ಅಮೌಂಟ್ನ ಹಾಕ್ತಾರೆ ಅದು ಜಿಲ್ಲೆಯ ಅನುಸಾರವಾಗಿ ಹಾಕ್ತಾರೆ ಅನ್ನೋದನ್ನ ಒಪ್ಕೊಳ್ಳೋ ಪಾಯಿಂಟ್. ಹೌದು, ಗೃಹಲಕ್ಷ್ಮಿ ಹಣ ಹಾಕೋದೆ ಒಂದು ಜಿಲ್ಲೆಗೆ ಹಾಕಿದ್ರೆ ಇನ್ನೊಂದು ಜಿಲ್ಲೆಗೆ ಹಾಕಿರೋದಿಲ್ಲ, ಆ ರೀತಿ ಆಗುತ್ತೆ. ಬಟ್ ಪಿಂಚಣಿ ಹಣ ಜಿಲ್ಲೆಯ ಮುಖಾಂತರ ಹಾಕೋದಿಲ್ಲ. ಕೆಲವು ಜಿಲ್ಲೆಗೆ ಹಾಕೋದು, ಕೆಲವು ಜಿಲ್ಲೆಗೆ ಹಾಕದೇ ಇರೋದು, ಆ ರೀತಿ ಅಂತೂ ಖಂಡಿತವಾಗ್ಲೂ ಆಗೋದಿಲ್ಲ. ಕೆಲವರು ಯೂಟ್ಯೂಬಲ್ಲಿ ಫೇಕ್ ಇನ್ಫಾರ್ಮೇಷನ್ಗಳನ್ನ ಸ್ಪ್ರೆಡ್ ಮಾಡ್ತಾ ಇರ್ತಾರೆ. ನಿಜವಾಗ್ಲೂ ನಂಬೋದಕ್ಕೆ ಹೋಗಬೇಡಿ. ಅಮೌಂಟು ಇನ್ನೊಂದು 80% ಅಷ್ಟು ಹೋಗಿದೆ, ಇನ್ನೊಂದು 20% ಜನಕ್ಕೆ ಅಮೌಂಟ್ ಬಂದಿಲ್ಲ ಅನ್ನೋ ಮಾಹಿತಿ ಸಿಕ್ಕಿದೆ. ಆದಷ್ಟು ಬೇಗ ಅದನ್ನು ಬಿಡುಗಡೆ ಮಾಡುವಂತಹ ಕೆಲಸ ಕೂಡ ನಡೀತಾ ಇದೆ. ಪಿಂಚಣಿ ಹಣ ಎಲ್ರಿಗೂ ಒಂದೇ ದಿನ ಜಮಾ ಆಗೋದಿಲ್ಲ, ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಪ್ರತಿ ಸಲ ಕೂಡ ಇದಾಗೋ ಪ್ರೋಸೆಸ್ಸೇ. ಯಾರಿಗೆ ಬಂದಿಲ್ವೋ ಅಂಥವ್ರು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಖಂಡಿತವಾಗ್ಲೂ ನಿಮಗೆ ಪಿಂಚಣಿ ಹಣ ಬರುತ್ತೆ. 15 ಜಿಲ್ಲೆಗೆ ಬರುತ್ತೆ, 20 ಜಿಲ್ಲೆಗೆ ಬರುತ್ತೆ, 10 ಜಿಲ್ಲೆಗೆ ಬರುತ್ತೆ. ಇದೆಲ್ಲ ಫೇಕ್ ಇನ್ಫಾರ್ಮೇಷನ್, ದಯವಿಟ್ಟು ನಂಬೇಡಿ. ಇನ್ನೊಂದು ಏನೋ ಸ್ಪ್ರೆಡ್ ಆಗ್ತಿದೆ ಅಂತ ಹೇಳಿದ್ರೆ, ಏಪ್ರಿಲ್ ಮತ್ತು ಮಾರ್ಚ್ ತಿಂಗಳು ಅಮೌಂಟು ಒಟ್ಟಿಗೆ ಬರ್ತಾ ಇದೆ ಅಂತ ಒಂದಷ್ಟು ಯೂಟ್ಯೂಬ್ಗಳಲ್ಲಿ ನೀವು ನೋಡಿರ್ತೀರಾ. ನನ್ನ ಪ್ರಕಾರ ನನ್ನ ಕ್ವಶನ್ ಅಂತ ಹೇಳಿದ್ರೆ, ಮಾರ್ಚ್ ತಿಂಗಳದೇ 1000 ಜನಕ್ಕೆ ಬಂದಿಲ್ಲ, ಫೆಬ್ರವರಿ ತಿಂಗಳದು ಕೂಡ ನಮಗೆ ಬಂದಿಲ್ಲ ಅಂತ ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಈ ನಡುವೆ ಈ 2
2 ತಿಂಗಳ ಪೆಂಡಿಂಗ್ ಉಳಿಸ್ಕೊಂಡಿರೋ ನಮ್ಮ ರಾಜ್ಯ ಸರ್ಕಾರ ಏಪ್ರಿಲ್ ತಿಂಗಳ ಹಣವನ್ನು ಎಲ್ಲಿಂದ ಹೊಂದಿಸಿ ಹಣವನ್ನು ಹಾಕ್ತಾರೆ ಅನ್ನೋದೇ ಪ್ರಶ್ನೆ ಆಗಿದೆ. ಹಣ ಇದ್ದಿದ್ರೆ ಎಲ್ಲನೂ ಒಟ್ಟಿಗೆ ಕ್ಲಿಯರ್ ಮಾಡ್ತಿದ್ರು ಅಲ್ವಾ, ಎಲ್ರಿಗೂ ಒಟ್ಟಿಗೆ ಬಂದಿರೋದು ಇಷ್ಟೊತ್ತಿಗೆ, ಯಾಕೆ ನಮ್ಗೆ ಇನ್ನೂ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಿದ್ರು. ಎಲ್ಲರೂ ಕೂಡ ನಮಗೆ ಹಣ ರಿಸೀವ್ ಆಗಿದೆ ಅಂತಲೇ ಕಮೆಂಟ್ ಮಾಡ್ತಾ ಇದ್ರು. ಬಟ್ ರಾಜ್ಯ ಸರ್ಕಾರ ಹಣವನ್ನು ಎಲ್ರಿಗೂ ಹಾಕಿಲ್ಲ. ಮಾರ್ಚ್ ತಿಂಗಳದ್ದು ಕೆಲವ್ರಿಗೆ ಬರಬೇಕಾಗಿದೆ, ಫೆಬ್ರವರಿ ತಿಂಗಳದ್ದು ಕೂಡ ಇನ್ನು ಕೆಲವ್ರಿಗೆ ಬರಬೇಕಾಗಿದೆ. ಅಂಥದ್ರಲ್ಲಿ ಈಗ ಸ್ಪ್ರೆಡ್ ನ್ಯೂಸ್ ಮಾಡ್ತಿರೋದು ಏನಂತ ಹೇಳಿದ್ರೆ ಏಪ್ರಿಲ್ ತಿಂಗಳದ್ದು ಹಾಕ್ತಿದ್ದಾರೆ ಅಂತ. ದಯವಿಟ್ಟು ಅದನ್ನು ನಂಬೋದಕ್ಕೆ ಹೋಗಬೇಡಿ. ಏಪ್ರಿಲ್ ತಿಂಗಳ ಹಣ ಯಾರಿಗೂ ಕೂಡ ಇನ್ನೂ ಜಮೆ ಆಗೋದಕ್ಕೆ ಸ್ಟಾರ್ಟ್ ಆಗಿಲ್ಲ. ಪಿಂಚಣಿ ಹಣ ಏಪ್ರಿಲ್ ತಿಂಗಳದ್ದು ಇನ್ನೂ ಬಂದೇ ಇಲ್ಲ. ಯಾರೇ ಬಂದಿದೆ ಅಂತ ಹೇಳಿದ್ರು ನಂಬೋದಕ್ಕೆ ಹೋಗಬೇಡಿ. ಬಂದಿಲ್ಲ ಅಂದರೆ ಬಂದಿಲ್ಲ. ಹಳೇದೇ ಏನಿದೆ ಅದು ಬೇಕಿದ್ರೆ ಪೆನ್ಷನ್ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ಬೋದು. ಮಾರ್ಚ್ದು ಯಾರಿಗೆ ಬಂದಿಲ್ವೋ ಅಂಥವ್ರಿಗೆ ಬರ್ತಾ ಇದೆ. ಫೆಬ್ರವರಿದು ಕೂಡ ಪೆಂಡಿಂಗ್ ಇದೆ, ಅದು ಕೂಡ ಕ್ಲಿಯರ್ ಮಾಡಿದ್ದಾರೆ ಅದರ ಸರ್ಕಾರ. ಒಂದು ಸಲ ಹಣ ಬಿಡುಗಡೆ ಆಗಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಹಣ ಹಾಕ್ತಾರೆ. ಒಂದು 2 ದಿನ 3 ದಿನ ಹೆಚ್ಚು ಕಮ್ಮಿ ಆಗುತ್ತೆ. ಬಾಕಿ ಉಳಿದಂಥವ್ರಿಗೆ ಇನ್ನೇನು 2-3 ದಿನಗಳಲ್ಲಿ ಖಂಡಿತವಾಗ್ಲೂ ಮಾರ್ಚ್ ತಿಂಗಳು ಪಿಂಚಣಿ ಹಣ ಬರುತ್ತೆ. ಓಕೆನಾ. ಏಪ್ರಿಲ್ ತಿಂಗಳದ್ದು ಬಂದಿದೆ ಅಂತ ಏನು ಹೇಳ್ತಾ ಇದ್ದಾರೆ ಅದು ಫೇಕ್ ಇನ್ಫಾರ್ಮೇಷನು. ಏಪ್ರಿಲ್ ತಿಂಗಳದ್ದು ನಿಮ್ಗೆ ಹಾಕೋದಿಲ್ಲ. ಹಾಗೆ 15 ಜಿಲ್ಲೆಯವ್ರಿಗೆ 20 ಜಿಲ್ಲೆಯವ್ರಿಗೆ ಇವತ್ತು ಹಣ ಬರುತ್ತೆ ಅನ್ನೋದು ಕೂಡ ಫೇಕ್ ಇನ್ಫಾರ್ಮೇಷನು. ಅದನ್ನು ಕೂಡ ನಂಬೋದಕ್ಕೆ ಹೋಗಬೇಡಿ. 100% ಮಾರ್ಚ್ ತಿಂಗಳು ಪಿಂಚಣಿ ಹಣ ಎಲ್ರಿಗೂ ಕೂಡ ಹೋಗಿದೆ. ಇನ್ನು ಬರಬೇಕಾಗಿರೋರಿಗೆ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದೇ ರೀತಿಯ ಯೂಸ್ಫುಲ್ ಇನ್ಫಾರ್ಮೇಷನ್ಸ್ಗೋಸ್ಕರ ಮಿಸ್ ಮಾಡದೆ ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ವಿಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ. ಯಾರಿಗಾದ್ರೂ ಅಮೌಂಟ್ ಬಂದಿದ್ರೆ ಕಮೆಂಟ್ ಮಾಡೋದನ್ನ ಕೂಡ ಮರಿಬೇಡಿ. ಥ್ಯಾಂಕ್ ಯು.